ಯಾರು? ಸಂದೀಪ್ ನಮ್ಮ ಮೈದ್ನ. ನಿಮ್ಮ ಐದ್ನವರಾ? ಹೌದು. ಅವ್ರ ಹೆಸರಲ್ಲಿ ಇದು ರನ್ ಆಗ್ತಿರೋದು? ಹೌದು ಹೌದು. ಮೇಡಮ್ ಆಕ್ಚುಲಿ ನಿಮ್ಮ ಕಾರ್ಡ್ ನಂಬರ್ ಆಗಿರುತ್ತೆ A12369 ಅಂತ ಸಂದೀಪ್ ಅಂತ. ಹಾ ಸೊ ಹಾ ಇದರ ಒಂದು ಪ್ರತಿ ತಿಂಗಳು ನಾವು ಬಹುಮಾನನ ವಿತರಣೆ ಮಾಡ್ತೀವಿ ಡ್ರೀಮ್ ಡೀಲ್ ಸಂಸ್ಥೆಯಿಂದ. ಹಾ ಈ ಒಂದು ಸಂಸ್ಥೆಯಿಂದ ಬಹುಮಾನ ವಿತರಣೆ ಮಾಡಬೇಕಾದ್ರೆ ಇದು ಕೊನೆಯ ಕಂತನ್ನ ಅವ್ರು ಪಾವತಿ ಮಾಡಿರ್ತಾರೆ. ಹಾ ಅವ್ರು ಯಾರು ನಿಮ್ಮ ಇವರು ಸಂದೀಪ್ ಅನ್ನೋರು ಡೆತ್ ಆಗಿದ್ದಾರೆ, ಕರೆಕ್ಟ್ ಅಲ್ವಾ? ಹೌದು ಹೌದು ಸೊ ಡೆತ್ ಆಗಿರೋಂಥ ವ್ಯಕ್ತಿ ಹೆಸರಲ್ಲಿ ಈಗ ಇವರು ಬಸವರಾಜ್ ಅನ್ನೋರು ಪೇಮೆಂಟ್ ಮಾಡ್ತಿದ್ದಾರೆ, ಕರೆಕ್ಟಾ? ಹಾ ಹೌದು ಸೊ ಆ ಪೇಮೆಂಟ್ ಮಾಡಿರೋದಕ್ಕೆ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಸಂದೀಪ್ ಅನ್ನೋರು ಅದೃಷ್ಟವಂತರಾಗಿ ಮತ್ತೊಂದ್ಸರಿ ನಿಮ್ಮ ಮನೆಗೆ ನಿಮಗೆ ಅದೃಷ್ಟವಾಗಿರುವಂತ ಒಂದು ಗಿಫ್ಟ್ ಅನ್ನ ತಂದು ಕೊಟ್ಟು ಹೋಗಿದ್ದಾರೆ. 2 BHK ಫ್ಲಾಟ್ ಅಂಡ್ ಕಿಯಾ ಸೊನೆಟ್ ಕಾರ್ ನಿಮ್ಮ ಪಾಲಿ ಆಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಹೇಳ್ಬೇಕಾಗಿಲ್ಲ, ಥ್ಯಾಂಕ್ಸ್ ಸಂದೀಪ್ ಅವ್ರಿಗೆ ಹೇಳಿ. ಇಲ್ಲ ಸಂಗೀತ್ ಅವ್ರು ಇಲ್ಲ ಸರ್, ಎಲ್ಲ ಮಾಡ್ಕೊಟ್ಟು ಎಲ್ಲ ಹೋಗ್ಬಿಡ್ತಾನೆ ಸರ್. ಆದ್ರೂ ಮೇಡಮ್ ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು, ನಾವು ಥ್ಯಾಂಕ್ಸ್ ಹೇಳೋಣ. ಯಾಕಂತ ಹೇಳಿದ್ರೆ ನೋಡಿ, ಅಟ್ಲೀಸ್ಟ್ ಲೈಫ್ ಟೈಮ್ ನೆನೆಸ್ಬೋದು ನಾವೀಗ. ಆಲ್ರೆಡಿ ನೀವು ನೆನೆಸ್ತಾ ಇದ್ರೆ ಮತ್ತೊಂದ್ಸರಿ ನೆನಪಿಗೆ ಬಂದ್ರು ಅವರು, ಅಲ್ವಾ? ಸೊ ಖುಷಿ ಇದೆ ಮೇಡಮ್ ಬಂದಿರೋದಕ್ಕೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಸೊ 2 BHK ಫ್ಲಾಟ್ ಅಂಡ್ ಕಿಯಾ ಸೊನೆಟ್ ಕಾರು ನಿಮ್ಮ ಪಾಲಿಗೆ ಆಗಿದೆ. ಸಾರಿ ಸೆಲ್ಟೋಸ್ ನೋಡಿ, ಒಂದು ಹೆಸರು ಮಿಸ್ಟೇಕ್ ಮಾಡುತ್ತೆ. ಓಕೆ, ಕಿಯಾ ಸೆಲ್ಟೋಸ್ ಕಾರ್ ಮೇಡಮ್ ಎರಡು ನಿಮ್ಮ ಪಾಲಿಗೆ ಆಗಿದೆ. ಸೊ ನಿಮಗೆ ಮತ್ತೊಂದು ಸರಿ ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಸಂಸ್ಥೆ ಮುಖಾಂತರ. ಸೊ ನಿಮ್ಮ ಮೈದ್ನ ಅವರು ಒಂದು ಈ ಒಂದು ಸಂಸ್ಥೆ ಒಳಗೆ ಗ್ರಾಹಕರಾಗಿ ಇವತ್ತು ನಿಮಗೆ ಒಂದು ಅದೃಷ್ಟನ ತಂದ್ಕೊಟ್ಟು ಹೋಗಿದ್ದಾರೆ. ಸೊ ನಿಮಗೆ ಒನ್ಸ್ ಅಗೇನ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀವಿ ನಮ್ಮ ಪರವಾಗಿ. ಅಂಡ್ ನಿಮಗೂ ಕೂಡ ಕಂಗ್ರಾಚುಲೇಷನ್ಸ್ ಮೇಡಮ್. ನಮ್ಮ ಡಿಪಾರ್ಟ್ಮೆಂಟ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಹೇಗೆ ಅನಿಸ್ತಾ ಇದೆ ಮೇಡಮ್? ಖುಷಿ ಇದೆಯಾ? ಖುಷಿ ಬಗ್ಗೆ ಅನ್ನೋದ್ಕಿಂತನೂ ಅವನು ಒಂದ್ ಮಾತು ಹೇಳಿದ್ದ, ಹೋಗೋದ್ಕಿಂತ ಮುಂಚೆ ಒಂದ್ ಸ್ವಲ್ಪ ಜಾಂಡೀಸ್ ಆಗಿದ್ದು, ಹುಷಾರಿರ್ಲಿಲ್ಲ. ಅವ್ನು ಹೇಳಿದ್ದ, ನಾನು ಯಾಕೋ ಒಂದು ಕಾರ್ ಕೊಡ್ತೀರಿ ಅಂತ ಹೇಳಿದೆ. ನಾನು ನಮ್ಮ ಮನೆಯವ್ರ ಹತ್ರ ಕಾರ್ ಬೇಕು, ಬೇರೆ ಕಾರ್ ತಗೊಳ್ಳೋಣ ಅಂತ ಹೇಳಿದೆ. ಅದಕ್ಕೆ ಇವನೇನಂತ, ಅತಿ ನಾನು ಒಂದ್ ಕೆಲಸ ಮಾಡ್ತೇನೆ, ಅನಂತರ ಅರ್ಥ ಹಾಕಕ್ ಹೇಳಿ ನಾನು ಅರ್ಥ ಹಾಕ್ತೇನೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಸರ್ ತುಂಬಾ ದುಃಖ ಆಗ್ತಾ ಇದೆ ಸರ್. ಎಲ್ಲಿ ಮೇಡಮ್, ತುಂಬಾ ತಡ್ಕೊಳ್ಳಿ. ನೋಡಿ, ಅದೃಷ್ಟ ಅನ್ನೋದು ನಿಮ್ಮ ಅವರು ಸಂದೀಪ್ ಅವರೇ ಅದೃಷ್ಟವಂತರು ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಆ ಒಂದು ಅದೃಷ್ಟವಂತ ವ್ಯಕ್ತಿ ಇಲ್ಲದೆ ಇದ್ರು ಅವರ ನೆನಪಿನ ಕಾಣಿಕೆ ಅಂತ ಹೇಳ್ಬೋದು ಇದು ನಿಮಗೆ. ಸೊ ಅದು ನಮ್ಮ ಸಂಸ್ಥೆಯಿಂದ ಕೊಟ್ಟಿದ್ದೀವಿ. ಸೊ ಅದನ್ನ ಸ್ವೀಕರಿಸಿ ಅವ್ರಿಗೂ ಕೂಡ ಒಳ್ಳೆಯದ ಒಂದು ಶಾಂತಿ ಸಿಗ್ಲಿ. ಓಕೆನಾ? ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಅವರ ಒಂದು ಆತ್ಮ ಶಾಂತಿ ಸಿಗ್ಲಿ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು ಮೇಡಮ್, ನಿಮಗೂ ಕೂಡ ಅಂಡ್ ಅವ್ರಿಗೂ ಕೂಡ. ಸೊ ನಮ್ಮ ಎಷ್ಟೋ ಜನರ ಗ್ರಾಹಕರಿಗೆ ಇವತ್ತು ನೀವು ಒಂದು ಉದಾಹರಣೆಯಾಗಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಧನ್ಯವಾದಗಳು ಮೇಡಮ್. ಖಂಡಿತ ಸರ್, ಖಂಡಿತ. ಎಸ್ ಮೇಡಮ್. ಹೇಳ್ಬೇಕಂದ್ರೆ